ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗುಣಾಸ್ ಕಿಚನ್. ನಾನು ಪ್ರಿಯಾ. ಇವತ್ತು ನಾನು ಬಿಸಿಬೇಳೆಬಾತನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಮನೇಲಿ ತುಂಬಾ ತೆಳುವಾಗಿ ಹಾಗೆಯೇ ನೀವು ಹೇಗೆ ನೋಡ್ತಾ ಇದ್ದೀರೋ ಅಷ್ಟೇ ರುಚಿಕರವಾಗಿ ಬಂದಿತ್ತು ಬಿಸಿಬೇಳೆಬಾತು. ಬನ್ನಿ ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ನಾನು ತೋರಿಸಿದ್ನಲ್ಲ ಆ ಗ್ಲಾಸಲ್ಲಿ 1 ಗ್ಲಾಸಷ್ಟು ಅಕ್ಕಿ ಮತ್ತು 1 ಗ್ಲಾಸಷ್ಟು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಎರಡೂ ನೀಟಾಗಿ ವಾಶ್ ಮಾಡಿಕೊಂಡು ನಾನೊಂದು ಕುಕ್ಕರ್ನಲ್ಲಿ ನೀರನ್ನ ಬಿಸಿ ಇಟ್ಟಿದ್ದೆ. ಆಲ್ರೆಡಿ ನೀವು ನೋಡಿರ್ಬೋದು, ನೀರು ಚೆನ್ನಾಗಿ ಮಳ್ತಾ ಇತ್ತು. ಆ ನೀರಿಗೆ ನಾವೀಗ ತೊಳೆದಿಟ್ಟಿದ್ದ ಅಕ್ಕಿ ಮತ್ತು ಬೇಳೆ, ತರಕಾರಿ ನೋಡಿ, ನಾನು ಆಲೂಗೆಡ್ಡೆ, ಬಟಾಣಿ, ಬೀನ್ಸ್, ಗೆಡ್ಡೆಕೋಸು ಮತ್ತು ಸ್ವಲ್ಪ ಕಡಲೆ ಬೀಜನ ಇದ್ರ ಜೊತೆನೇ ಹಾಗೆ ಹಾಕಿ ಕುಕ್ಕರ್ನಲ್ಲಿ ಒಂದು 3 ವಿಷಿಲ್ ತೊಗೋತಾ ಇದ್ದೀನಿ. ನಿಮಗೆ ತರಕಾರಿ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಮಾತ್ರ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕಡಲೆಕಾಳು ಮತ್ತು ಬಟಾಣಿನ ಜಾಸ್ತಿ ತೊಗೊಂಡಷ್ಟು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಸ್ವಲ್ಪ ಎಣ್ಣೆನ ಹಾಕಿ ಮತ್ತು ಸ್ವಲ್ಪ ಹೀಗೆ ಮೀಡಿಯಮಾಗಿ ನಿಮಗೆ ಗೊತ್ತಾಗೋ ಥರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು ನಾನು ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ತೊಗೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ನ ಮಾಡಿಕೊಂಡು ಒಂದು 3 ವಿಷಲ್ನ ತೊಗೋತೀನಿ. ನೋಡಿ, ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಷಲ್ನ ತೊಗೊಳ್ಳಿ. ಈಗ 3 ವಿಷಲ್ ಆಗಿದೆ ನೋಡಿ, 3 ವಿಷಲ್ ಆಗಿದೆ. ಅನ್ನ ಎಲ್ಲ ನೀಟಾಗಿ ಬೆಂದು ನೋಡಿ ಎಷ್ಟು ಚೆನ್ನಾಗಾಗಿದೆ, ಉದುರುದು. ಬೇಳೆಯನ್ನು ಅಷ್ಟೇ, ತರಕಾರಿ ಕಾಳು ಎಲ್ಲನೂ ಅಷ್ಟೇ ನೀಟಾಗಿ ಬೆಂದಿತ್ತು. ಇವಾಗ ನಾನು ಇದಕ್ಕೆ ಒಂದು 2 ಬಿಸಿಬೇಳೆಬಾತ್ ಪೌಡರು, ನಾನಿಲ್ಲಿ MTR ಬಿಸಿಬೇಳೆಬಾತ್ ಪೌಡರ್ನ ತೊಗೊಂಡಿದ್ದೀನಿ. 2 ಬಿಸಿಬೇಳೆಬಾತ್ ಪೌಡರ್ನ ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ನೀರಿಂದ ಮಿಕ್ಸ್ ಮಾಡಿ ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕೆಳಗಡೆ ಇರೋದು ಎಲ್ಲನೂ ಮಿಕ್ಸ್ ಆಗೋ ಥರ. ಮತ್ತು ಅದಕ್ಕೆ ಎಷ್ಟು ಬೇಕೋ ನೀರನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ. ನಾನು ಅದಕ್ಕೆ ಎಷ್ಟು ಬೇಕು ಅಂತ ನೀರನ್ನ ಆ್ಯಡ್ ಮಾಡಿ ಮಿಕ್ಸ್ನ ಮಾಡಿದ್ದೀನಿ. ಹೀಗೆ ಎಲ್ಲನೂ ಕೆಳಗಡೆಯಿಂದ ಮೇಲ್ಗಡೆ ಫುಲ್ ಎಲ್ಲ ನೀಟಾಗಿ ಹಾಕಿರೋ ಬಿಸಿಬೇಳೆಬಾತ್ ಪೌಡರು ಮತ್ತು ಅನ್ನ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ನಾನು ಒಗ್ಗರಣೆಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಸಾಸಿವೆ ಮತ್ತು ಕರಿಬೇವನ್ನ ತೊಗೊಂಡಿದ್ದೀನಿ. ನೋಡಿ, ಹೀಗೆ ನೀಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಒಗ್ಗರಣೆನೂ ಅಷ್ಟೇ ಮಿಕ್ಸ್ ಆಗೋ ಥರ ಮಿಕ್ಸ್ನ ಮಾಡಿಕೊಂಡು ನೀಟಾಗಿ ಕುದಿಸ್ಕೊಂಡು ಎಲ್ಲ ಬೆಂದಾದಮೇಲೆ ಸರ್ವ್ನ ಮಾಡಿ. ನೋಡಿ ಎಷ್ಟು ರುಚಿಯಾಗಿ ಬಂದಿತ್ತು ಅಂದರೆ ಅಷ್ಟೇ, ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.